ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ಹಿಂದಿ ಭಾಷೆಯನ್ನು ಮುಂದಿಟ್ಕೊಂಡು ದೇಶವನ್ನು ಕಟ್ಟಲಿಕ್ಕೆ ಹೊರಟಿರುವಂಥ ಉತ್ತರ ಭಾರತದ ಹಿಂದಿ ರಾಜ್ಯಗಳ ನಾಯಕರು ಕದ್ದು ಮುಚ್ಚಿ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಬಲವಂತವಾದಂಥ ಹಿಂದಿ ಹೇರಿಕೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ಕೇಂದ್ರ ಸರ್ಕಾರದ ಉದ್ಯಮಗಳಲ್ಲಿ ಇರ್ಬೋದು, ಕೇಂದ್ರ ಸರ್ಕಾರದ ಶಿಕ್ಷಣ ನೀತಿಯಲ್ಲಿರ್ಬೋದು, ಮತ್ತು ರಾಜ್ಯ ಸರ್ಕಾರಗಳ ಮೇಲೂ ಸಹ ಒಂದಲ್ಲ ಒಂದು ಕಾರಣ ಇಟ್ಕೊಂಡು ಹಿಂದಿಯ ಬಲವಂತವಾದಂಥ ಹೇರಿಕೆ ನಿರಂತರವಾಗಿ ಕರ್ನಾಟಕದ ಮೇಲೆ ನಡೀತಾ ಇತ್ತು. ದಕ್ಷಿಣ ಭಾರತದ ಅನೇಕ ರಾಜ್ಯಗಳ ಮೇಲೆ ನಡೀತಾ ಇತ್ತು. ನಾನು ಸಹ 27 ವರ್ಷದಿಂದ ನಿರಂತರವಾಗಿ ನಮಗೆ ತ್ರಿಭಾಷಾ ನೀತಿ ಬೇಡ, ನಮಗೆ ದ್ವಿಭಾಷಾ ನೀತಿ ಸಾಕು ಅಂತ ಹೇಳಿ ನಾನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೆ. ಬಂದಂಥ ಎಲ್ಲ ಕರ್ನಾಟಕದ ಆಳದಂಥ ಎಲ್ಲ ಮುಖ್ಯಮಂತ್ರಿಗಳ ಮುಂದೆ ಹಿಂದಿಯ ಬಲವಂತವಾದ ಹೇರಿಕೆಯ ವಿಚಾರದಲ್ಲಿ ನಾನು ಚರ್ಚೆ ಮಾಡಿದ್ದೀನಿ, ಹೋರಾಟ ಮಾಡಿದ್ದೀನಿ, ಅವರಿಗೆ ಮನವಿನೂ ಸಹ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಇತ್ತೀಚೆಗೆ ಒಂದು ತೀರ್ಮಾನವನ್ನು ತಗೊಂಡ್ರು. SLC ಪರೀಕ್ಷೆಯಲ್ಲಿ ಪ್ರತಿ ವರ್ಷ ಹಿಂದಿ ಒಂದು ಸಬ್ಜೆಕ್ಟಿಂದ, ಒಂದು ಭಾಷೆಯಿಂದ ಲಕ್ಷಾಂತರ ಕನ್ನಡದ ಮಕ್ಕಳು ಫೇಲ್ ಆಗ್ತಾರೆ ಅನ್ನೋ ವಿಚಾರವನ್ನು ನಾನು ಅನೇಕ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ, ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವ್ರ ಜೊತೆಯಲ್ಲಿ ಮಾತಾಡಿದ್ದೆ. ಕೊನೆಗೆ ಅವರು ಒಂದು ತೀರ್ಮಾನ ಮಾಡಿ ಮೊನ್ನೆ SLCಯಲ್ಲಿ ಬರೆಯುವಂಥ ಮಕ್ಕಳಿಗೆ ಹಿಂದಿ ಭಾಷೆಯನ್ನು ಕೇವಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಅವರಿಗಿದ್ದಂಥ ಅಂಕವನ್ನು, ಹಿಂದಿಗಿದ್ದಂಥ ಅಂಕವನ್ನು ವಾಪಸ್ ಪಡೆದು ಗ್ರೇಡಿಂಗ್ ವ್ಯವಸ್ಥೆ ಮಾಡಿ ಅದನ್ನು ಅಧಿಕೃತವಾಗಿ SLC ಪರೀಕ್ಷೆಗಳಲ್ಲಿ ಅದನ್ನು ಲೆಕ್ಕಕ್ಕೆ ತಗೋಬಾರ್ದು ಅನ್ನೋ ತೀರ್ಮಾನವನ್ನು ರಾಜ್ಯ ಸರ್ಕಾರ, ಶಿಕ್ಷಣ ಇಲಾಖೆ ಮಾಡಿತು. ಮಾಡಿದ ಮೇಲೆ ನಾವೆಲ್ಲ ಹೋಗಿ ಸರ್ಕಾರವನ್ನು ಅಭಿನಂದಿಸ್ತು. ಅನೇಕರು ಭಾರಿ ಖುಷಿಪಟ್ಟರು. ನಮ್ಮ ನಾಡಿನ ಮಕ್ಕಳಂತೂ ಒಂದು ಹಿಂದಿಯ ಬಲವಂತವಾದ ಹೇರಿಕೆ, ಆ ಹೇರಿಕೆಯಿಂದಾಗಿ ಯಾವ ಕನ್ನಡದ ನಾಡಿನ ಮಕ್ಕಳು ಶಾಪಗ್ರಸ್ತರಾಗಿದ್ದರೋ ಆ ಮಕ್ಕಳಿಗೆ ಶಾಪ ವಿಮೋಚನೆ ಆದಂಥ ದಿನ ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡುವಾಗ ಈ ಮಾತು ಹೇಳಿದ್ದೆ. ಹೌದು, 2024 ಉದಾಹರಣೆ ತಗೊಂಡಾಗ ನಮ್ಮ ನಾಡಿನ ಮಕ್ಕಳು ಒಂದು ಹಿಂದಿ ಸಬ್ಜೆಕ್ಟಿಂದ ಸುಮಾರು 90,000 ಮಕ್ಕಳು ಫೇಲ್ ಆಗ್ತಾರೆ. 2025ರಲ್ಲಿ ಒಂದು ಹಿಂದಿ ಸಬ್ಜೆಕ್ಟಿಂದ SLCಯಲ್ಲಿ 1,40,000 ಮಕ್ಕಳು ಫೇಲ್ ಆಗ್ತಾರೆ. ಈ ಹಿಂದಿ ಬಲವಂತವಾದಂಥ ಹೇರಿಕೆಯ ಅಗತ್ಯ ಏನು ಕರ್ನಾಟಕದ ಮಕ್ಕಳಿಗೆ ಅನ್ನೋದನ್ನ ನಾನು ಸಾರಿ ಹೇಳ್ತಾ ಇದ್ದೆ. ಇಲ್ಲ, ಹಿಂದಿ ಕಲಿಯೋದ್ರಿಂದ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಅಂದರೆ ಇವತ್ತವರೆಗೂ ನಮಗೆ ಉದ್ಯೋಗ ಸಿಗಲಿಲ್ಲ, ಸಿಗ್ತಿದೆ ಅನ್ನುವ ನಂಬಿಕೆಯೂ ನಮಗಿಲ್ಲ. ಇವತ್ತು ಉದ್ಯೋಗವನ್ನು ಹುಡುಕೊಂಡು ಕರ್ನಾಟಕಕ್ಕೆ ಒಂದು ದಿನಕ್ಕೆ 14 ರೈಲುಗಳು ಬೆಂಗಳೂರಿಗೆ ಬರ್ತವೆ. 14 ರೈಲಲ್ಲಿ ಪ್ರತಿದಿನ ಸುಮಾರು 7,000 to 8,000 ಜನ ಉತ್ತರ ಭಾರತ ರಾಜ್ಯಗಳಿಂದ ವಲಸೆ ಬರ್ತಾರೆ ಬೆಂಗಳೂರಿಗೆ. ಅವರೆಲ್ಲ ಬದುಕು ಹುಡುಕೊಂಡು ಬೆಂಗಳೂರು ಬರುವಾಗ ನಮ್ಮ ಮಕ್ಕಳು ಹಿಂದಿ ಕಲ್ತ್ಕೊಂಡು ಉತ್ತರ ಭಾರತದ ಭಾಗಗಳಲ್ಲಿ ಹೋಗಿ ಕೆಲಸ ಮಾಡುವ ಅಗತ್ಯ ಎಲ್ಲಿಂದ ನಮಗೆ ದೊರಕುತ್ತೆ?
ಹಾಗಾಗಿ ಕಲಿಕೆ ಹಿಂದಿ ಕಲೀಲಿಕ್ಕೆ ನನ್ನ ಅಭ್ಯಂತರ ಇಲ್ಲ. ನಾವ್ಯಾರು ಹಿಂದಿ ಕಲಿಬೇಡಿ ಅಂತ ಹೇಳ್ತಿಲ್ಲ. ರಾಜ್ಕುಮಾರ್ ಅವರ ಮಾತಿನಂತೆ ಕಲಿಯೋಕ್ಕೆ ಕೋಟಿ ಭಾಷೆ, ನಾವು ಬೇಡ ಅಂತ ಹೇಳಲ್ಲ. ಆದರೆ ಅಧಿಕೃತವಾಗಿ ನಮಗೆ ದ್ವಿಭಾಷಾ ನೀತಿ ಸಾಕು ಅನ್ನೋದು ಆವಾಗಲಿಂದ ನಾವು ಹೇಳಿಕೊಂಡು ಬಂದಂಥದ್ದು. ಯಾಕೆ ದ್ವಿಭಾಷಾ ನೀತಿ ಕೇಳ್ತಾ ಇದ್ದೀವಿ? ಇವತ್ತು ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ದ್ವಿಭಾಷಾ ನೀತಿ ಇದೆ. ಪಕ್ಕದ ತಮಿಳುನಾಡಲ್ಲಿ ಅವತ್ತಿನ ಕಾಲಕ್ಕೆ ಅವರು ದ್ವಿಭಾಷಾ ನೀತಿಯನ್ನು ಒಪ್ಕೊಂಡ್ರು ಹೊರತು ತ್ರಿಭಾಷಾ ನೀತಿಯನ್ನು ಒಪ್ಕೊಳ್ಳಿಲ್ಲ. ಇತ್ತೀಚೆಗೆ BJP ಅವ್ರದ್ದೇ ಅಧಿಕಾರದಲ್ಲಿರುವಂಥ ಮಹಾರಾಷ್ಟ್ರದಲ್ಲಿ ಅವರು ದ್ವಿಭಾಷಾ ನೀತಿ ಜಾರಿಗೆ ತಂದರು. ಈ BJP ನಾಯಕರು, ಹಿಂದಿ ಪರವಾಗಿ ದಿನನಿತ್ಯ ಮಾತಾಡುವಂಥ ನಾಯಕರು ಒಂದೇ ಒಂದು ನಿಮಿಷ ಯೋಚನೆ ಮಾಡಿದ್ರೆ, ಮಹಾರಾಷ್ಟ್ರದ ನಮ್ಮದೇ ಸರ್ಕಾರ ಇರುವಾಗ ಅಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ತಂದಿದ್ದಾರೆ ಅನ್ನೋ ಅರಿವು ಅವರಿಗಿದ್ದಿದ್ದಾದರೆ ಅವರು ಮಾತಾಡ್ತಿರ್ಲಿಲ್ಲ. ಒಂದು. ಎರಡನೇದು, ಅವರು ಯಾವತ್ತೂ ಕರ್ನಾಟಕದಲ್ಲಿ ನಮ್ಮ ಕನ್ನಡದ ನಾಡಿನ ಮಕ್ಕಳು ಒಂದು ಹಿಂದಿ ಭಾಷೆಯಿಂದ ಪ್ರತಿ ವರ್ಷ ಲಕ್ಷಾಂತರ ಮಕ್ಕಳು ಹಿಂದಿಯಲ್ಲಿ ಫೇಲ್ ಆಗೋದ್ರಿಂದ SLCಯಲ್ಲಿ ಅವರು ಒಂದು ವರ್ಷ ಅವರ ಶಿಕ್ಷಣ ಬದುಕು ನಾಶ ಆಗ್ತಾ ಇದೆಯಲ್ಲ ಅನ್ನೋ ಅರಿವು ನಮ್ಮ ಯಾವ BJP ನಾಯಕರಿಗೆ ಬರಲೇ ಇಲ್ಲ. ಅಲ್ಲಿ ರಾಷ್ಟ್ರೀಯ ನಾಯಕರುಗಳು ಅವರೇನು ಹೇಳ್ತಾರೆ ಇವರು ಇಲ್ಲಿ ಮಾತಾಡ್ತಾರೆ. ಆ ಶಂಕಿನಿಂದ ಬಂದ ತೀರ್ಥವನ್ನು ಇವರು ಪಡೆದು ಆ ಶಂಕಿನ ತೀರ್ಥದಿಂದಾಗಿ ಹಿಂದಿ ಪರವಾಗಿ ಮಾತಾಡ್ತಾರೆ. ಶೋಭಾ ಕರಂದ್ಲಾಜೆ ಮಾತಾಡ್ತಾರೆ, R ಅಶೋಕ್ ಮಾತಾಡ್ತಾರೆ, ಅಶ್ವಥ್ ನಾರಾಯಣ್ ಮಾತಾಡ್ತಾರೆ, ಸೋಮಣ್ಣ ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಅದೇ ರೈಲ್ವೆಯಲ್ಲಿ ಕನ್ನಡದ ಮಕ್ಕಳು ಕನ್ನಡದಲ್ಲಿ ಪರೀಕ್ಷೆ ಬರೆಯೋ ಅವಕಾಶ ಕೊಡಿ ಅಂತ ಕೇಳಿದಾಗ ಇವರು ಯಾರೂ ಒಬ್ಬರು ಕನ್ನಡದ ಮಕ್ಕಳ ಪರವಾಗಿ ಒಂದು ದಿನ ಮಾತಾಡಲಿಲ್ಲ. ಇದು ಈ ಕಾಳಜಿ ಇಲ್ಲದೆ ಇರುವಂಥ ನಮ್ಮ ನಾಯಕರುಗಳು ಹಿಂದಿ ಪರವಾಗಿ ಅದು ಯಾಕೆ ನಿಂತಿದ್ದಾರೋ ನನಗಿನ್ನೂ ಅರ್ಥ ಆಗಿಲ್ಲ. ಈ ನೆಲದ ಮಕ್ಕಳ ಭವಿಷ್ಯದ ಬಗ್ಗೆ ಯಾವತ್ತೂ ಚಿಂತನೆ ಮಾಡಿದವರು, ಮಾತಾಡದೇ ಇದ್ದವರು, ಮೊನ್ನೆ ಸಿದ್ದರಾಮಯ್ಯನವರು ಯಾವಾಗ ಇಂಥದ್ದೊಂದು ತೀರ್ಮಾನ ತಗೊಂಡ್ರೋ ಆಗ ಇವರೆಲ್ಲರೂ ಮಾತಾಡೋಕ್ಕೆ ಶುರು ಮಾಡಿದ್ರು. ರೈಲ್ವೆಯ ಉದ್ಯೋಗದಲ್ಲಿ, ಕೇಂದ್ರ ಸರ್ಕಾರದ ಉದ್ಯಮಗಳಲ್ಲಿ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಪರೀಕ್ಷೆ ಕೊಡ್ರಿ ಸಾಕು, ನಮಗೆ ಹಿಂದಿ ಬೇಡ ಅಂತ ಇಡೀ ಕನ್ನಡಿಗರು ಕೇಳಿದಾಗ ಅದಕ್ಕೆ ಇವರು ಧ್ವನಿ ಅಡಗೋಗಿತ್ತೋ ಹೊರತು ಯಾವತ್ತೂ ಇವರು ಪರವಾಗಿ ಮಾತಾಡಲಿಲ್ಲ.